ಸೌಜನ್ಯ ಅವರ ಬಗ್ಗೆ ಮಾತಾಡೋದಕ್ಕೆ ಬಹಳ ಧೈರ್ಯ ಬೇಕು. ಸೌಜನ್ಯ ಅವರ ಬಗ್ಗೆ ಮುಸ್ಲಿಂ ಹಿಂದೂ ಯಾರು ಮಾತಾಡಿದ್ರೆ ಏನು, ಸೌಜನ್ಯ ಅವರ ಅತ್ಯಾಚಾರಕ್ಕೆ ಅವರ ಸಾವಿಗೆ ನ್ಯಾಯ ಸಿಗ್ಲೇಬೇಕು. 12 ವರ್ಷಗಳಾಗಿದೆ, ಆದ್ರೂ ಈಗಲೂ ಸೌಜನ್ಯ ಅನ್ನೋ ಹೆಸರು ನಮ್ಗೆ ಇನ್ನೂ ನೆನಪಿದೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ಥರ್ಡ್ ಐ ಸುಬ್ರಹ್ಮಣ್ಯ ಹಂಡಿಗೆ, ಕುಡ್ಲಾ ರ್ಯಾಂಪೇಜ್ ಅನ್ನೋ ಯೂಟ್ಯೂಬ್ ಚಾನೆಲ್ ಗಳಿಂದ ಮತ್ತೆ ಮಹೇಶ್ ತಿಮ್ಮರೊಡ್ಡಿ, ಗಿರೀಶ್ ಮಟ್ಟನ್ ಅವರಂತ ಹೋರಾಟಗಾರರಿಂದ ಮಾತ್ರ. ನಿನ್ನೆ ಸಮೀರ್ MD ಅವರ ವಿಡಿಯೋ ವೈರಲ್ ಆದ್ಮೇಲಂತೂ ಎಷ್ಟೋ ಜನ ಸೌಜನ್ಯ ಅವರ ಬಗ್ಗೆ ಮಾತಾಡ್ತಿದ್ದಾರೆ. ಇಡೀ ರಾಜ್ಯ ಇವತ್ತು ಧರ್ಮಸ್ಥಳದಲ್ಲಿರೋ ಆ ದೊಡ್ಡ ವ್ಯಕ್ತಿಯನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಆ ದೇವಮಾನವ ಮಾಡಿರೋ ಒಂದೊಂದು ಅನಾಚಾರ ಕೆಲಸಗಳು ಜನಕ್ಕೆ ಕಾಣ್ತಿದೆ. ಧರ್ಮಸ್ಥಳದಲ್ಲಿ ಆಗಿರೋ ಎಷ್ಟೋ ಕೊಲೆಗಳ ಹಿಂದೆ ಈ ದೇವಮಾನವನ ಕೈವಾಡ ಇದೆ ಅಂತ ಜನಕ್ಕೆ ಅರ್ಥ ಆಗ್ತಿದೆ. ಇದೇ ಕಾರಣಕ್ಕೆ ನಾನು ಪ್ರತಿ ಸಲ ವಿಡಿಯೋದಲ್ಲಿ ಬಡ್ಕೋತಾ ಇರ್ತೀನಿ, ಕನ್ನಡಿಗರಿಗೆ ಏನೇ ಸಮಸ್ಯೆ ಆದ್ರೂ, ಹೆಣ್ಣು ಮಕ್ಕಳಿಗೆ ಎಲ್ಲೇ ಅತ್ಯಾಚಾರ ಆದ್ರೂ ಅದ್ರ ಬಗ್ಗೆ ಎಲ್ಲಾ ದೊಡ್ಡ ದೊಡ್ಡ ಯೂಟ್ಯೂಬರ್ಗಳು, ಕಾಂಟೆಂಟ್ ಕ್ರಿಯೇಟರ್ಗಳು ಧ್ವನಿ ಎತ್ತಿ ಅಂತ. ನೋಡಿ, ನೆನೆ ಸಮೀರ್ ಮಾಡಿರೋ ಈ ಒಂದು ವಿಡಿಯೋ ಹೇಗೆ ಇಡೀ ರಾಜ್ಯದಲ್ಲಿರೋ ಜನಕ್ಕೆ ತಲುಪಿದೆ ಅಂತ. ಅಕಸ್ಮಾತ್ ಈ ವಿಚಾರದ ಬಗ್ಗೆ ನಮ್ಮಲ್ಲಿರೋ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್, ಕ್ರಿಯೇಟರ್ಸ್ ಧ್ವನಿ ಎತ್ತಿದ್ರೆ ಖಂಡಿತ ಈ ರಾಜ್ಯದಲ್ಲಿರೋ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ನಮ್ಮ ಟ್ರೋಲ್ ಪೇಜ್ಗಳು ಸೌಜನ್ಯ ವಿಚಾರದಲ್ಲಿ ಹೋರಾಟ ಮಾಡ್ತಿರೋ ಈ 4 ಜನರ ಬಗ್ಗೆನೂ ಪೋಸ್ಟ್ ಹಾಕ್ಬೇಕು, ಇವ್ರ ಬಗ್ಗೆನೂ ಮಾತಾಡ್ಬೇಕು. ಅದೆಲ್ಲ ಬಿಟ್ಟು ನೀವು ಸಮೀರ್ದೇ ಪೋಸ್ಟ್ ಹಾಕ್ತಾ ಕೂತ್ರೆ ಸಮೀರ್ ಎಲ್ರಿಗೂ ಡೈರೆಕ್ಟ್ ಟಾರ್ಗೆಟ್ ಆಗ್ತಾರೆ. ಮತ್ತೆ ಆಚೆ ಜನಕ್ಕೆ ಇದು ಪೇಡ್ ಪ್ರಮೋಷನ್ ಆಗಿ ಕಾಣೋದು. ಯಾಕೆಂದ್ರೆ ಎಲ್ಲರೂ ಒಂದೇ ತರ ಪೋಸ್ಟ್ ಕ್ಯಾಪ್ಷನ್ ಹಾಕ್ತಿದ್ದೀರಾ. ಇದರಿಂದ ಸಮೀರ್ಗೆ ಹೆಚ್ಚು ಥ್ರೆಟ್ ಗಳು ಬರೋ ಸಾಧ್ಯತೆ ಇರುತ್ತೆ. ನಾನೇನಕ್ಕೆ ಹೇಳ್ತಿದ್ದೀನಿ ಅಂದ್ರೆ 5 ವರ್ಷಗಳಲ್ಲಿ ಎಷ್ಟೋ ವಿಷಯಗಳ ಬಗ್ಗೆ ನಮ್ಮ ಪೇಜ್ ನಲ್ಲಿ ವಿಡಿಯೋಗಳು ಬಂದಿದೆ. ಆ ಅನುಭವದಿಂದ ಈ ಮಾತನ್ನ ಹೇಳ್ತಿದ್ದೀನಿ. ಇಂಥ ವಿಚಾರದಲ್ಲಿ ಡೈರೆಕ್ಟ್ ಟಾರ್ಗೆಟ್ ಆಗ್ತಾರೆ, ಅದಕ್ಕೆ ಕಾರಣ ನೀವೇ ಆಗ್ತೀರಾ. ಥರ್ಡ್ ಐ, ಕುಡ್ಲಾ ರ್ಯಾಂಪೇಜ್ ಮತ್ತೆ ಸಮೀರ್ ಅವರ ಜೊತೆ ನಾವೆಲ್ಲರೂ ನಿಂತ್ಕೊಳ್ಳೇಬೇಕು. ಕಮೆಂಟ್ಸ್ ನಲ್ಲಿ ಹ್ಯಾಶ್ ಟ್ಯಾಗ್ ನಲ್ಲಿ ವಿ ಸ್ಟ್ಯಾಂಡ್ ವಿತ್ ಯು ಅಂತ ಹೇಳೋದಲ್ಲ, ಎಲ್ಲರೂ ಸೌಜನ್ಯ ಅವರ ವಿಷಯದ ಬಗ್ಗೆ ವಿಡಿಯೋ ಮಾಡಬೇಕು, ಧ್ವನಿ ಎತ್ತಬೇಕು. ಆಗ್ಲೇ ಈ 3 ಯೂಟ್ಯೂಬರ್ಸ್ ಸೇಫ್ ಆಗಿರ್ತಾರೆ. ಕಾಂತಾರ ಚಿತ್ರದಲ್ಲಿ ಸಾಕ್ಷಾತ್ ಪಂಜುರ್ಲಿ ದೈವ ಬಂದು ಆ ಊರಿನ ಗೌಡನಿಗೆ ಶಿಕ್ಷೆ ಕೊಡ್ತಾರೆ. ಅದೇ ರೀತಿ ಧರ್ಮಸ್ಥಳದಲ್ಲಿರೋ ದೇವ ಮಾನವನಿಗೆ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ಧರ್ಮ ಕರ್ಮ ಇದ್ಯಾರನ್ನು ಸುಮ್ನೆ ಬಿಡಲ್ಲ. ಸೌಜನ್ಯ ಅವರ ಸಾವಿಗೆ ನ್ಯಾಯ ಸಿಗ್ಲೇಬೇಕು. ತಪ್ಪದೆ ಎಲ್ಲರೂ ಧ್ವನಿ ಎತ್ತಿ ವಿಡಿಯೋ ಮಾಡಿ.